ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೋಡ್ತಿದ್ದೀರಾ ಅಲ್ವಾ, ಇದು ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು, ಗಾಳಿಪಟ ಹಾರಿಸ್ತಿದ್ವಿ ಅಂತೇಳಿ. ಸೊ ಅದು ಗಾಳಿಪಟ ಆ್ಯಕ್ಚುಲಿ ಅಶ್ವಿನೇ ಮಾಡ್ಕೊಂಡಿರೋದು. ಸೊ ಇವತ್ತು ಇನ್ನೊಂದು ಗಾಳಿಪಟ ಮಾಡ್ಕೊತೀನಿ ಕಲರ್ಫುಲ್ಲಾಗಿ ಅಂತ ಹೇಳಿ ಇದೆಲ್ಲ ಶೀಟ್ಸ್ ಎಲ್ಲ ತೊಗೊಂಡು ಅದಕ್ಕೇನು ಕಡ್ಡಿಗಳು ಬೇಕು, ಗಮ್ ಏನು ಬೇಕು ಎಲ್ಲ ತೊಗೊಂಬಂದು ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಸೊ ಒಂದು ಗಂಟೆ ಆಯಿತು ಕೂತ್ಕೊಂಡು ಮಾಡ್ತಾಯಿದ್ದಾರೆ. ತುಂಬ ಪೇಷನ್ಸ್ ಬೇಕು ಇದನ್ನು ಮಾಡೋದಕ್ಕೆ. ಸೊ ಪಾಪ ಅಷ್ಟು ಪೇಷನ್ಸ್ ತೊಗೊಂಡು ಅಷ್ಟು ಇಂಟ್ರೆಸ್ಟಿಂದ ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಅದನ್ನು ಯಾವ ಶೇಪಿಗೆ ಬೇಕು ನೀಟಾಗಿ ಅದನ್ನು ಜಡ್ಜ್ ಮಾಡಿಕೊಂಡು ಕಟ್ ಮಾಡಿಕೊಂಡು, ಸೊ ಅದಕ್ಕೆಲ್ಲ ಫಸ್ಟು ಗಮ್ಮೆಲ್ಲ ಅಂಟಿಸ್ಕೊಂಡು ಅದನ್ನೆಲ್ಲ ಮಾರ್ಕ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ, ಪೇಷನ್ಸಿಂದ ಕೂತ್ಕೊಂಡು ಪಾಪ. ಸೊ ಇವ್ರಿಗೆ ಈ ಥರ ಒಂದು ಕ್ರಿಯೇಟಿವ್ ವರ್ಕ್ ಮಾಡೋದಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇವರಿಗೆ ಪೇಷನ್ಸ್ ಕಮ್ಮಿ, ಬಟ್ ಈ ಥರ ವಿಷಯಗಳಲ್ಲಿ ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ತಾರಲ್ವ, ಸೊ ಈ ಥರ ವಿಷಯಗಳಲ್ಲಿ ಜಾಸ್ತಿ ಪೇಷನ್ಸ್ ತೊಗೊಂಡು ಮಾಡ್ತಾರೆ. ಬಟ್ ಆ ಟೈಮಲ್ಲಿ ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅವರಿಗೆ ಅಷ್ಟೇ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ನನ್ನ ಮಗ ಸಣ್ಣವನಿರಬೇಕಾದ್ರೆ, ಅಂದರೆ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಇದೆಲ್ಲ ಬೇಬಿ ಫೋಟೋಶೂಟ್ ಮಾಡ್ತೀವಿ ಅಲ್ವಾ, ಅದರದ್ದು ಡಿಫ್ರೆಂಟ್ ಥೀಮ್ನ ಇನೋವೇಟಿವ್ ಆಗಿ ಥಿಂಕ್ ಮಾಡಿ, ಸೊ ಎವ್ರಿ ಮಂತ್ ಕೂಡ ನಾವು ಒಂದು ಡಿಫ್ರೆಂಟ್ ಥೀಮ್ನ ಪ್ಲ್ಯಾನ್ ಮಾಡಿ ಫೋಟೋಶೂಟ್ ಮಾಡಿಸಿದ್ವಿ. ಅದರದ್ದು ಕೂಡ ಮುಂದಿನ ದಿನಗಳಲ್ಲಿ ನಾನೊಂದು ವಿಡಿಯೋ ಕಂಪ್ಲೀಟ್ 12 ಮಂತ್ಸ್ದು ಎವ್ರಿ ಮಂತ್ ಯಾವ ಥರ ಡಿಫ್ರೆಂಟ್ ಥೀಮ್ ಮಾಡಿದ್ವಿ ಅದರದ್ದು ನಾನು ವಿಡಿಯೋ ಒಂದು ವ್ಲಾಗ್ ಮಾಡ್ತೀನಿ. ಸೊ ಅದರಲ್ಲೂ ಕೂಡ ಅಷ್ಟೇ, ಎವ್ರಿ ಮಂತ್ ಡಿಫ್ರೆಂಟ್ ಇನೋವೇಟಿವ್ ಆಗಿ ಅವರು ಡೆಕೋರೇಟ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡಿದ್ದೀವಿ. ನಾವು ಮೊಬೈಲಲ್ಲೇ ಫೋಟೋಸ್ ತೊಗೊಂಡಿರೋದು. ಸೊ ಈ ಥರ ವಿಷಯಗಳು, ಈ ಥರ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋದಂದರೆ ಇವ್ರಿಗೆ ಸಿಕ್ಕಾಬಟ್ಟೆ ಇಷ್ಟ. ತುಂಬ ಪೇಷನ್ಸಿಂದ ಆ್ಯಂಡ್ ನೀಟಾಗಿ ಅಂದರೆ ಅಷ್ಟು ನೀಟಾಗಿ ಆರ್ಗನೈಸ್ಡಾಗಿ ಸ್ವಲ್ಪನೂ ಪರ್ಫೆಕ್ಟಾಗಿ ಬರೋ ಥರ, ಆಲ್ಮೋಸ್ಟ್ 99% ಪರ್ಫೆಕ್ಟಾಗಿರೋ ಥರ ಮಾಡ್ತಾರೆ ಅವರು. ಸೊ ಅಲ್ಲಿ ಮೇಲೆ ಕಾಟ್ ಮೇಲೆ ಕಾಣಿಸ್ತಿದೆ ಅಲ್ವ ನಿಮಗೆ ಇನ್ನೊಂದು ಗಾಳಿಪಟ, ಅದು ನ್ಯೂಸ್ ಪೇಪರಲ್ಲಿ ಮಾಡಿರೋದು, ಅವರೇ ಮಾಡ್ಕೊಂಡಿರೋದು. ಅದು ಲಾಸ್ಟ್ ಟೈಮ್ ಅದನ್ನು ಅವರು ಹಾರಿಸ್ತಿದ್ದು ನಂದು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೋಡಿದ್ರಿ ಅಲ್ವಾ ಅದು. ಸೊ ಅದಕ್ಕೆ ಫಸ್ಟು ನ್ಯೂಸ್ ಪೇಪರಲ್ಲಿ ಮಾಡ್ಕೊಂಡಿದ್ರು, ಇವಾಗ ಕಲರ್ಫುಲ್ಲಾಗಿ ಮಾಡ್ಕೊತೀನಿ ಅಂತೇಳಿ ಈ ಥರ ಡಿಫ್ರೆಂಟ್ ಕಲರ್ ಶೀಟ್ಸ್ ಎಲ್ಲ ತೊಗೊಂಡು ಅದಕ್ಕೆ ಕಡ್ಡಿಗಳೆಲ್ಲ ತೊಗೊಂಬಂದು ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬಂತು ಗಾಳಿಪಟ. ಅದು ಒಂದು 2 hours ತೊಗೊಂಡು ಮಾಡಿದ್ದಾರೆ. ಇದನ್ನು ಪರ್ಫೆಕ್ಟಾಗಿ ಬಂದಿತ್ತು. ಮೇಲೆ ಇನ್ನೊಂದು ಕಾಣಿಸ್ತಿದೆ ಅಲ್ವಾ ರೋಲ್, ಅಂದರೆ ಥ್ರೆಡ್ನ ರೋಲ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ಕೂಡ ಅವರೇ ಮಾಡ್ಕೊಂಡಿರೋದು. ಸೊ ಅದನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಅದು ರೆಟ್ಟಲ್ಲೆಲ್ಲ ಕಟ್ ಮಾಡಿ ಎಲ್ಲ ಮಾಡಿ ಹೆಂಗೋ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಇವಾಗ ಕಣ್ಗಳಂತೆ, ರೆಕ್ಕೆ ಪುಕ್ಕ ಅಂತೆ, ಈ ಥರದ್ದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ಬೇಕು, ಮೇಲೆ ಹೋದ್ರೂ ಚೆನ್ನಾಗಿ ಕಾಣಿಸ್ಬೇಕು, ಉದ್ದುದ್ದು ರೆಕ್ಕೆ ಥರ ಎಲ್ಲ ಮಾಡಿಕೊಂಡು ಕಣ್ಗಳೆಲ್ಲ ಎಷ್ಟು ಚೆನ್ನಾಗಿ ಶೇಪಾಗಿ ಕಟ್ ಮಾಡ್ಕೊಂಡು ಮಾಡ್ತಿದ್ದಾರೆ ನೋಡಿ. ಸೊ ಇವ್ರು ಈ ಥರ ಮಾಡೋದೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ, ಚೆನ್ನಾಗಿ ಮಾಡ್ತಾರೆ. ಸೊ ನಿಮ್ಗೇನಾದರೂ ಈ ಥರ ಕ್ರಿಯೇಟಿವ್ ಆಗಿ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಟಾಪಿಕ್ ಮೇಲೆ ಏನಾದರೂ ಮಾಡಬೇಕು, ಏನಾದರೂ ತೋರಿಸ್ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ನಾನು ಅಶ್ವಿನ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ದ್ಯಾಟ್ ಅವರು ಅದನ್ನು ನಿಮಗೆ ಮಾಡಿ ತೋರಿಸ್ತಾರೆ. ಸೊ ಇದು ಈ ರೀತಿಯಾಗಿ ಗಾಳಿಪಟ ಬಂದಿದೆ. ಫೈನಲ್ ಲುಕ್ ಫೈನಲ್ ಅಲ್ಲ, ಆ್ಯಕ್ಚುಲಿ ಅವರು ಕಂಪ್ಲೀಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಇದಾಯಿತು ಅಂತ ಹೇಳ್ಬಿಟ್ಟು ಶಟ್ ಡೌನ್ ಆಯಿತು ಮೊಬೈಲ್ ಅಂತ ಹೇಳಿ. ಬಟ್ ಇದು ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಅದಕ್ಕೊಂದು ಥ್ರೆಡ್ ಹಾಕಬೇಕಷ್ಟೆ, ಮತ್ತು ಈ ಕಡೆ ರೆಕ್ಕೆಗಳು ಕಟ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದಾರಲ್ಲ ಅದನ್ನು ಹಾಕಬೇಕಷ್ಟೆ. ಸೊ ಅದು ಹಾಕಿದ್ರೆ ಆಲ್ಮೋಸ್ಟ್ ಮುಗೀತಿದ್ದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಪೇಷನ್ಸಿಂದ ಕೂತ್ಕೊಂಡು ಮಾಡ್ತಾಯಿದ್ದಾರೆ. 2 hours ತೊಗೊಂಡ್ರು ಅದನ್ನು ಮಾಡೋದಕ್ಕೆ, ಬೇಕಲ್ವ ಟೈಮು. ಸೊ ನಾನಿಲ್ಲಿ ಈ ಕಡೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬಂದೆ. ಕ್ವಿಕ್ಕಾಗಿ ಪೆಪ್ಪರ್ ಫ್ರೈ ಮಾಡ್ಕೊಂಬಿಡೋಣ ಅಂತ. ಸಾಂಬಾರೆಲ್ಲ ಇತ್ತು, ರೈಸು ಕೂಡ ಇತ್ತು. ಸೊ ಸೈಡಿಗೆ ಏನಾದರೂ ಮಾಡು, ಚಿಕನ್ ತಿನ್ಬೇಕು ಅನ್ನಿಸ್ತಿದೆ ಅಂತ ಹೇಳಿದ್ರು ಅಶ್ವಿನ್. ಅದಕ್ಕೆ ಒಂದು ಪಾತ್ರೆಯಲ್ಲಿ, ಅಂದರೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಆಯಿಲ್ ಇಟ್ಕೊಂಡು, ಈ ಪೆಪ್ಪರ್ ಫ್ರೈಗೆ ಏನಂದರೆ ಜಾಸ್ತಿ ಕರಿಬೇವು ಹಾಕ್ಕೊಬೇಕು ಆಯಿತಾ, ಮತ್ತು ಈ ಬೆಳ್ಳುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬೇಕು. ಅದು ತಿಂತಾಯಿದ್ರೆ ಅದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿರುತ್ತಲ್ವಾ, ಸಣ್ಣಗೆ ಹೆಚ್ಕೊಂಡಿರೋದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಹಂಗೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಎಲ್ಲ, ಇದು ಚಿಕನ್ನು ಕ್ಲೀನಾಗಿ ಒಂದು 4-5 ಸಲ ತೊಳೆದಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 5 to 10 minutes ಬೇಯೋದಕ್ಕೆ ಬಿಟ್ಬಿಡಬೇಕು.
ಸೊ ಆ್ಯಕ್ಚುಲಿ ಇದು ವೆರಿ ಕ್ವಿಕ್ ಆಗುತ್ತೆ. ಆಲ್ರೆಡಿ ಊಟದ ಟೈಮ್ ಆಗಿಬಿಟ್ಟಿತ್ತು. ನಾನು ಒಂದೆರಡು ಹಪ್ಪಳ ಸುಟ್ಕೊಂಬಿಡೋಣ, ರೈಸು ಸಾಂಬಾರು ಹೆಂಗೂ ಇದೆ ಅಲ್ವಾ ಅಂತ ಅಂದ್ಕೊಂಡಿದ್ದೆ. ಬಟ್ ಅಶ್ವಿನು ನಂಗೆ ಯಾಕೋ ಚಿಕನ್ ತಿನ್ಬೇಕಂತ ಅನ್ನಿಸ್ತಾ ಇದೆ, ವೆದರ್ ಬೇರೆ ಕೂಲಾಗಿತ್ತು. ಸೊ ಹಂಗಾಗಿ ಏನಾದರೂ ಖಾರವಾಗಿ ಬಿಸಿ ಬಿಸಿ ಚಿಕನ್ ತಿನ್ಬೇಕನ್ನಿಸ್ತಾ ಇದೆ, ಮಾಡಿಕೊಡು ಅಂತ ಹೇಳಿದ್ರು. ಸೊ ಅದಕ್ಕೆ ಸರಿ ಕ್ವಿಕ್ಕಾಗಿ ಇದನ್ನು ಮಾಡಿಬಿಡ, ಮತ್ತು ಮಸಾಲೆ ಎಲ್ಲ ರುಬ್ಕೊಂಡು ಫ್ರೈ ಎಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ ನನಗೆ. ಸೊ ಸರಿ ಆಯಿತು, ಬೇಗ ಹೋಗಿ ಚಿಕನ್ ತೊಗೊಂಬ. ಇಲ್ಲ, ಅವರು ಆನ್ಲೈನಲ್ಲೇ ಆರ್ಡ್ರ್ ಮಾಡಿಬಿಟ್ರು. ಆ್ಯಕ್ಚುಲಿ ಹೋಗಿ ಅಂತಂದಿಲ್ಲ, 1 kg ಆನ್ಲೈನಲ್ಲೇ ಆರ್ಡ್ರ್ ಮಾಡಿಬಿಟ್ಟಿದ್ರು. ಸೊ ನಾನು ಅದಕ್ಕೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಸರಿ ಬೇಗ ಮಾಡಿಬಿಡೋಣ ಅಂಥೇಳಿ ಇದನ್ನು ಪೆಪ್ಪರ್ ಫ್ರೈನ ಮಾಡ್ಕೊತಾ ಇದ್ದೀನಿ. ಸೊ ಚಿಕನ್ನ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಅದು ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು. ಅದ್ರ ಜೊತೆಗೆ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಇವಾಗ ನೋಡಿ, ಇದು ಆಲ್ಮೋಸ್ಟ್ ಬೆಂದಿದೆ, ಒಂದು 60% ಅಷ್ಟು ಬೆಂದಿದೆ. ಆ ಟೈಮಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಎರಡನ್ನೂ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಈ ಉಪ್ಪು ಇದೆಲ್ಲ ಏನು ಗೊತ್ತಾ, ಯಾವಾಗಲೂ ಅಷ್ಟೇ ತರಕಾರಿ ಬೇಯಿಸಲಿ ಏನು, ಯಾವಾಗಲೂ ಚಿಕನ್ನೇ ಬೇಯಿಸಲಿ, ಅದೊಂದು 50% ಬೆಂದಮೇಲೆ ಹಾಕ್ಕೊಬೇಕು. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ರೆ ಅದು ಕರೆಕ್ಟಾಗಿ ಕುಕ್ ಆಗೋಲ್ಲ. ಸೊ ಒಂದು 50 ಮಿನಿಟ್ಸ್ ಕುಕ್ ಆದಮೇಲೆ ಹಾಕ್ಕೋಬೇಕು. ಸೊ ನೋಡಿ, ಪೆಪ್ಪರು ಕೂಡ ಸೇರಿಸ್ಕೊತಾ ಇದ್ದೀನಿ. ಪೆಪ್ಪರ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಬೇಕು. ಆ್ಯಕ್ಚುಲಿ ಇನ್ನು ಬೇರೆ ಟೈಪು ಪೆಪ್ಪರ್ ಫ್ರೈ ಮಾಡ್ತಾರೆ, ಚಿಕನ್ ಪೆಪ್ಪರ್ ಫ್ರೈ ಅಂದರೆ ಧನ್ಯ, ಕಾಳುಮೆಣಸು, ಇದನ್ನು ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಮಾಡ್ತಾರೆ. ಬಟ್ ನಾನು ಕ್ವಿಕ್ಕಾಗಿ ಈಸಿಯಾಗಿ ಈ ರೀತಿಯಾಗಿ ಹೋಗಲಿ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ಬೇಗ ಆಗೋ ಥರ ಮಾಡಬೇಕು ಅಂದರೆ ನೀವು ಈ ರೀತಿಯಾಗಿ ಮಾಡ್ಕೊಬೇಕಾಗುತ್ತೆ. ಇಲ್ಲ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀನಿ ಅಂದರೆ ಅದನ್ನೆಲ್ಲ ಡ್ರೈ ಫ್ರೈ ಮಾಡಿಕೊಂಡು, ಸೊ ಡ್ರೈ ಪೇಸ್ಟ್ ಮಾಡಿಕೊಂಡು ಮಾಡ್ಬೋದು. ಬಟ್ ಇದು ಇನ್ನೂ ಕ್ವಿಕ್ಕಾಗಿ ಮಾಡೋ ರೀತಿ. ಸೊ ನೀವು ಈ ರೀತಿಯಾಗೂ ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ನಾನು ಇನ್ನೂ ಸ್ವಲ್ಪ ಪೆಪ್ಪರ್ ಸೇರಿಸ್ಕೊತಾ ಇದ್ದೀನಿ. ನಾವು ಸ್ವಲ್ಪ ಸ್ಪೈಸಿ ಜಾಸ್ತಿನೇ ತಿಂತೀವಿ, ನಾನು ನನ್ನ ಹಸ್ಬೆಂಡು. ಆ್ಯಂಡ್ ಪೆಪ್ಪರ್ ಫ್ರೈ ಅಂದರೆ ನಮಗೂ ಸಖತ್ ಇಷ್ಟ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ವಾಟರ್ ಕೂಡ ಸೇರಿಸ್ಕೊತಾ ಇದ್ದೀನಿ. ವಾಟರ್ ಸೇರಿಸಿ ಒಂದು 5 ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಯೋದಕ್ಕೆ ಬಿಟ್ಬಿಟ್ರೆ ಸಕ್ಕತ್ತಾಗಿರೋ ಪೆಪ್ಪರ್ ಫ್ರೈ ರೆಡಿಯಾಗಿ ಹೋಗ್ಬಿಡುತ್ತೆ. ನನಗೊಂದು 1/2 ಅವರಲ್ಲೆಲ್ಲ ರೆಡಿಯಾಗಿಬಿಡ್ತು. ಟೈಮ್ ಇರಲಿಲ್ಲ, ಆ್ಯಕ್ಚುಲಿ ಕ್ವಿಕ್ಕಾಗೆ ಮಾಡಬೇಕಾಯಿತು ನಾನು. ನೋಡಿ ಎಷ್ಟು ಸಕ್ಕತ್ತಾಗಿರೋ ಪೆಪ್ಪರ್ ಫ್ರೈ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಪಲಾವ್ ಕೂಡ ಮಾಡಿದ್ದೆ. ಸೊ ಇದ್ರ ಜೊತೆಗೆ ಸ್ವಲ್ಪ ಪಲಾವ್ ಹಾಕ್ಕೊಂಡು ತಿಂತಾಯಿದ್ರೆ ಏನು ಸಖತ್ತಾಗಿತ್ತು ಗೊತ್ತಾ. ಅದು ಲೆಗ್ ಪೀಸ್ಗಂತೂ ಎಲ್ಲ ಮಸಾಲ ಚೆನ್ನಾಗಿ ಹಿಡ್ಕೊಂಡಿತ್ತು. ಗರಂ ಮಸಾಲ, ಪೆಪ್ಪರ್ ಫ್ರೈ ಎಲ್ಲ ಆ್ಯಡ್ ಮಾಡಿದ್ದೆ. ತಿಂದಮೇಲೆ ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಸುಮಾರು ದಿವಸ ಆಗಿತ್ತು, ಬಟ್ಟೆ ಎಲ್ಲ ನೀಟಾಗಿ ಮಡಚ್ಕೊಂಡು ಎಲ್ಲ ಗಜಿಬಿಜಿ ಆಗಿಬಿಟ್ಟಿತ್ತು. ಟೈಮೇ ಆಗಿರಲಿಲ್ಲ. ಸೊ ಮಕ್ಕಳಿರೋವ್ರ ಮನೇಲಂತೂ ಈ ಥರದ್ದೇನಾದರೂ ಕೆಲಸಗಳು ಪೆಂಡಿಂಗ್ ಉಳಿದಿರುತ್ತೆ. ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಈ ಥರ ಏನಾದರೂ ಕೆಲಸಗಳು, ಒಂದು 4-5 ಕೆಲಸಗಳು ಪೆಂಡಿಂಗ್ ಉಳಿದಿರುತ್ತೆ. ಹಾಗೆ ನಾನು ಇವತ್ತು ಕೂಡ ಸ್ವಲ್ಪ ಬೇಕಾಗಿರೋ ಬೇಡದೇ ಇರೋ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಮಾಡಿ ತೆಗೆದಿಟ್ಟು ನೀಟಾಗೆಲ್ಲ ಜೋಡಿಸ್ಕೊತಾ ಇದ್ದೆ. ಆ್ಯಕ್ಚುಲಿ ಇದೊಂದೇ ವಾರ್ಡ್ರೋಬ್ ಇರೋದು, ಇದೊಂದೇ ರೂಮಲ್ಲಿ. ಇನ್ನೊಂದು ರೂಮಲ್ಲಿ ಚಿಕ್ಕದಿದೆ, ಅದರಲ್ಲಿ ಗ್ರಾಸರೀಸ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಈ ಥರ ಹಿಂದೆ ಸ್ವಲ್ಪ ಮುಂದೆ ಸ್ವಲ್ಪ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಜಾಸ್ತಿ ಜಾಗ ಇಲ್ಲ, ಬಟ್ ಬಟ್ಟೆಗಳು ಜಾಸ್ತಿ ಇದ್ದಾವೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಹೆಂಗೋ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಡೈಲಿ ವೇರ್ಸು, ಸ್ಯಾರೀಸ್ ಇನ್ನೂ ಸುಮಾರು ಕೆಲವೊಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಒನ್ ಟೈಮ್ ಯೂಸ್ ಮಾಡಿರೋ ಸ್ಯಾರೀಸೆಲ್ಲ ಇಲ್ಲಿಟ್ಟಿರೋದಷ್ಟೇ. ಸೊ ಇರೋ ಜಾಗದಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡಬೇಕಲ್ವಾ. ಅದಕ್ಕೆ ಇವತ್ತು ಬೇಡದೇ ಇರೋ ಬಟ್ಟೆಗಳೆಲ್ಲ ಸ್ವಲ್ಪ ಸಪ್ರೇಟ್ ಮಾಡ್ತಾಯಿದ್ದೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಂಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.